ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗುಪ್ತಾ ಕಿಚನ್ ಯಾವಾಗೋಣ. ನಾನು ಅಕ್ಕಿ ಹಿಟ್ಟಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ. ದೇವರ ಪೂಜೆಗೆಲ್ಲ ಈ ಥರನೇ ನಮ್ಮ ಪಾವಗಡ ಸೈಡ್ ಮಾಡಿರ್ತಾರೆ. ನೋಡಿ ಹೇಗೆ ಮಾಡಿದ್ದೀನಿ ಅಂತ. ಅದಕ್ಕೆ ಸ್ವಲ್ಪ ಒಣ ಕೊಬ್ಬರಿ, ಬೆಲ್ಲ, ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ. ಪಾನ್ ಇಟ್ಬಿಟ್ಟು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಅಷ್ಟು ಕೊಬ್ಬರಿ ಎಲ್ಲ ಚೆನ್ನಾಗಿ ಹುರ್ಕೋಬೇಕು. ಓಕೆ, ಕೊಬ್ಬರಿ ಚೆನ್ನಾಗಿರುತ್ತೆ ತಂಬಿಟ್ಟಲ್ಲಿ ತಿನ್ನಕ್ಕೆ. ಕೊಬ್ಬರಿ ತಂಬಿಟ್ಟು ತುಂಬ ಟೇಸ್ಟಿ ಅಂದರೆ ಟೇಸ್ಟಿಯಾಗಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಪೂಜೆಗೂ ಇದೇ ಥರ ಇರ್ತಾರೆ. ಅದೆಲ್ಲ ಕೊಬ್ಬರಿ ಎಲ್ಲ ಸೈಡಿಗೆ ತಗೊಂಡಿಟ್ಟು ಬೆಲ್ಲ ಇದೆಯಲ್ಲ, ಬೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕೋಬೇಕು, ಜಾಸ್ತಿ ಬೇಡ, ಯಾಕಂದರೆ ಬೆಲ್ಲದಲ್ಲಿ ನೀರು ಇರುತ್ತೆ. ಇದಕ್ಕೇನು ಪಾಕ ಬರಂಗೇನಿಲ್ಲ, ಸುಮ್ಮನೆ ಬೆಲ್ಲ ಕರಗಕ್ಕೆ ಒಂದು 2 ನಿಮಿಷ ಇಟ್ಟಿದ್ರೆ ಸಾಕು. ಬೆಲ್ಲ ಎಲ್ಲ ಫುಲ್ ಕರಗೋಗುತ್ತೆ. ಆಮೇಲೆ ಸ್ಟವ್ ಆಫ್ ಮಾಡಬೇಕು. ಸ್ಟವ್ ಉರಿಬಾರ್ದು, ಅಷ್ಟು ಬಂದರೆ ಸಾಕು. ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಹಂಗೆ ಮಾಡಿದ್ರು ಬರೀ ನೀರಲ್ಲಿ ಕಲಸಿ ಮಾಡಿದ್ರು ಚೆನ್ನಾಗಿರುತ್ತೆ. ಆದರೆ ಬೆಳಿಗ್ಗೆ ಹುರಿದ್ರೆ ಚೆನ್ನಾಗಿರಲ್ಲ ಅಂತ ಈ ಥರ ಮಾಡ್ತಾ ಇರೋದು. ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೋಬೇಕು. ಅಕ್ಕಿ ಹಿಟ್ಟು ಸ್ವಲ್ಪ ನೀಟಾಗಿ ತಿರ್ಸ್ಕೋಬೇಕು. ಅದಕ್ಕೆ ನಾನು ಹುರಿದ ಕೊಬ್ಬರಿನ ಅದಕ್ಕೆ ಹಾಕ್ಕೊಬಿಟ್ಟಿದ್ದೀನಿ. ಹಾಕ್ಕೊಬಿಟ್ಟು ಎಲ್ಲ ಕಲಸೋಣ. ಕೆಳಗಡೆ ತಗೊಂಡು ಕೈಯಲ್ಲಿ ಚೆನ್ನಾಗಿ ಸಿಕ್ಕರೇನೆ ಅದು ಸ್ಮೂತ್ ಆಗುತ್ತೆ, ಇಲ್ಲಾಂದ್ರೆ ತುಂಬಾ ಗಟ್ಟಿ ಆಗುತ್ತೆ. ಚಿಕ್ಕ ಚಿಕ್ಕ ಉಂಡೆ ಏನಾದ್ರು ಇದ್ರೆ ಬೆಲ್ಲದ ಉಂಡೆ ಎಲ್ಲ ಅದು ಕರಿಗಿಟ್ಟು ಅದರಲ್ಲಿ ನೀರೆಲ್ಲ ಬಿಟ್ಕೊಳ್ಳುತ್ತೆ. ನೋಡು ಗಟ್ಟಿ ತರ ಇದೆಯಲ್ಲ. ಇವಾಗ ನಾನು ಸ್ವಲ್ಪ ಕೈಯಲ್ಲಿ ಚೆನ್ನಾಗಿ ಸಿಕ್ಕ ಮೇಲೆ ಅದು ಸ್ಮೂತ್ ಆಗಿರುತ್ತೆ. ಇನ್ನ ಬೆಲ್ಲ ಎಲ್ಲಾದ್ರೂ ಕರಗಿರೋದೆಲ್ಲ ನೀರೆಲ್ಲ ಬಿಟ್ಕೊಳ್ಳುತ್ತೆ. ಅವಾಗ ಬೆಲ್ಲದಲ್ಲಿ ಚೆನ್ನಾಗಿ ಕೈಯಲ್ಲಿ ಒಂದು 4-5 ಸತಿ ಚೆನ್ನಾಗಿ ಕಲಿಸ್ಬೇಕು. ಅವಾಗ ಚೆನ್ನಾಗಿರುತ್ತೆ. ಚೆನ್ನಾಗಿದ್ಮೇಲೆ ಅದಕ್ಕೆ ಸ್ವಲ್ಪ ನಾವು ತುಪ್ಪ ಅನ್ಕೊಂಡ್ರೆ ಚೆನ್ನಾಗಿರುತ್ತೆ ಕೈಗೆ. ನಾನು ಇದಕ್ಕೆ ಸ್ವಲ್ಪ ತುಪ್ಪ ಅನ್ಕೊಂಡಿದ್ದೀನಿ. ಅದು ಹಿಂಗೆಲ್ಲ ಕಟ್ಟಾಗಿರ್ತಿದೆ. ನೀಟಾಗಿ ಕೈಯಲ್ಲಿ ಉಂಡೆ ಮಾಡಿ ಇಟ್ಕೋಬೇಕು. ಚಿಕ್ಕ ಚಿಕ್ಕದಾಗೆ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಬೆಲ್ಲ ಬಿಸಿ ಮಾಡ್ಕೊಂಡಿದ್ದೀವಲ್ಲ, 2-3 ದಿನ ಆದ್ರೂ ಬಿಟ್ಟಿದೇನು ಕೆಟ್ಟೋಗಲ್ಲ. 1 ವಾರ ಇಟ್ಟರು ಚೆನ್ನಾಗಿರುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಬಾಯ್.